ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 32ನೇ ಪ್ರಶ್ನೆ ಹಣ ಮತ್ತು ಸಾಲ ಎಂಬಂತಹ ಚಾಪ್ಟರ್ ಇಂದ ಹಣದ ಕಾರ್ಯಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಹಣದ ಕಾರ್ಯಗಳನ್ನ ನಾವು ಪ್ರಾಥಮಿಕ ಕಾರ್ಯಗಳು, ಪೂರಕ ಕಾರ್ಯಗಳು ಮತ್ತು ಇತರೆ ಕಾರ್ಯಗಳು ಅಂತ ಏನ್ ಮಾಡ್ಬೋದು, ವರ್ಗೀಕರಣ ಮಾಡ್ಬೋದು ಮಕ್ಕಳಿಗೆ. ಪ್ರಾಥಮಿಕ ಕಾರ್ಯಗಳಲ್ಲಿ ಹಣವು ವಿನಿಮಯ ಮಾಧ್ಯಮವಾಗಿ ಮುಖ್ಯವಾದ ಕೆಲಸವನ್ನ ಮಾಡುತ್ತೆ. ಯಾವುದೇ ವಸ್ತುವನ್ನು ಕೊಳ್ಳುವಾಗ ಮತ್ತು ಮಾರುವಾಗ ಹಣವನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ತೇವೆ. ಓಕೆನಾ? ಇದು ಮೊಟ್ಟ ಮೊದಲನೇ ಕಾರ್ಯ. ಎರಡನೆಯದಾಗಿ ಮೌಲ್ಯಮಾಪನ ಅಂತಂದ್ರೆ ವಸ್ತುಗಳ ಮೌಲ್ಯವನ್ನ ನಿರ್ಣಯ ಮಾಡುವಂತಹ ಕಾರ್ಯವನ್ನ ಮಾಡತ್ತೆ. ಓಕೆ. ಎರಡನೆಯ ಮುಖ್ಯ ಕಾರ್ಯ ಪೂರಕ ಕಾರ್ಯಗಳು. ಅದರಲ್ಲಿ ವಿಳಂಬಿತ ಸಂದಾಯ ಪ್ರಮಾಣ, ಮೌಲ್ಯ ಸಂಗ್ರಹ ಅಥವಾ ಕೊಳ್ಳುವ ಶಕ್ತಿಯ ಸಂಗ್ರಹ, ಮೌಲ್ಯದ ವರ್ಗಾವಣೆ, ಈ ಮೂರು ಕಾರ್ಯಗಳನ್ನ ಹಣವು ಮಾಡ್ತಾ ಇದೆ. ವಿಳಂಬಿತ ಸಂದಾಯ ಪ್ರಮಾಣ ಅಂತಂದ್ರೆ ಹಣವು ಭವಿಷ್ಯದ ಸಂದಾಯಗಳಿಗೂ ಕೂಡ ಸಹಕಾರಿಯಾಗಿದೆ ಅಲ್ವಾ. ಸಾಲಗಾರನೊಬ್ಬ ಈಗ 10 ವರ್ಷಕ್ಕೆ ಸಾಲವನ್ನ ತೆಗೆದುಕೊಂಡ್ರೆ ನಿರ್ದಿಷ್ಟ ದಿನಾಂಕದಂದು ಸಂದಾಯ ಮಾಡುವ ಕರಾರಿನ ಮೇಲೆ ಆತ ಸಾಲವನ್ನ ತೆಗೆದುಕೊಂಡಿರ್ತಾನೆ. ಓಕೆನಾ? ಅದು ಮುಂದಿನ ವಿಳಂಬಿತ ಸಂದಾಯ ಪ್ರಮಾಣದ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಎರಡನೇದಾಗಿ ಮೌಲ್ಯ ಸಂಗ್ರಹ ಅಥವಾ ಕೊಳ್ಳುವ ಶಕ್ತಿ. ವಸ್ತು ವಿನಿಮಯ ಪದ್ಧತಿ ಇದ್ದಾಗ ಏನಾಗ್ತಾ ಇತ್ತು, ಉಳಿತಾಯ ಮಾಡೋದು ಸಾಧ್ಯ ಇರಲಿಲ್ಲ, ವಸ್ತುಗಳನ್ನ ವಿನಿಮಯ ಮಾಡುವಂಥದ್ದು. ಏಕೆಂದ್ರೆ ಕೆಲವು ಸರಕುಗಳು, ಈಗ ತರಕಾರಿಗಳು ಅಥವಾ ಧಾನ್ಯಗಳು ನಾಶ ಹೊಂದುತ್ತವೆ, ಅದನ್ನ ನೀವು ಉಳಿತಾಯ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಣ ಬಳಕೆಗೆ ಬಂದ ಮೇಲೆ ಅದು ನಾಶ ಹೊಂದದಿರುವುದರಿಂದ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಂತಹ, ಸಂಗ್ರಹಿಸುವಂತಹ ಒಂದು ಕಾರ್ಯ ಪ್ರಾರಂಭ ಆಗುತ್ತೆ. ಸೊ ಹಣವು ಮೌಲ್ಯ ಸಂಗ್ರಹ ಅಥವಾ ಕೊಳ್ಳುವ ಶಕ್ತಿಯ ಸಂಗ್ರಹಕ್ಕೆ ಒಂದು ಅಡಿಪಾಯವನ್ನ ಹಾಕ್ತು ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಬರುವಂಥದ್ದು ಮೌಲ್ಯ ವರ್ಗಾವಣೆ. ಹಣದ ಮೂಲಕ ಸಂಪತ್ತನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ, ಹಾಗೆ ವಿದೇಶಗಳಿಗೆ ಸಾಗಿಸಲು ಕೂಡ ಸಾಧ್ಯವಾಗಿದೆ. ಓಕೆ. ನೆಕ್ಸ್ಟ್ ಇತರೆ ಕಾರ್ಯಗಳು. ಇದಿಷ್ಟನ್ನ ಬಿಟ್ಟು ಇತರೆ ಯಾವ ಕಾರ್ಯವನ್ನ ಹಣ ನಿರ್ವಹಿಸತ್ತೆ ಅಂತಂದ್ರೆ, ಒಂದು ಸಾಲದ ತಳಹದಿ. ಹಣವು ಸಾಲದ ತಳಹದಿಯನ್ನ ರೂಪಿಸತ್ತೆ ಮಕ್ಕಳೇ. ಚೆಕ್ ವ್ಯವಸ್ಥೆಯು ಬ್ಯಾಂಕುಗಳ ಸಾಲ ನಿರ್ಮಾಣಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ. ಬಂಡವಾಳದ ಉತ್ಪಾದಕತೆ ಹೆಚ್ಚಳವಾಗುತ್ತೆ. ಬಂಡವಾಳ ರೂಪದಲ್ಲಿರುವ ಹಣವನ್ನು ಹಲವಾರು ಉಪಯೋಗಗಳಲ್ಲಿ ಬಳಸಲಾಗತ್ತೆ. ಓಕೆನಾ? ತೊಡಗಿಸಲಾಗತ್ತೆ. ಇದರಿಂದ ಹಣದ ದ್ರವ್ಯತೆಯ ಲಕ್ಷಣವು ಬಂಡವಾಳವನ್ನ ಅವಲಂಬಿಸಿದೆ. ಹೆಚ್ಚು ಉತ್ಪಾದನೆಯನ್ನ ಮಾಡಲು ಹೆಚ್ಚು ಬಂಡವಾಳವನ್ನ ಹೂಡಲಾಗುತ್ತೆ. ಸೊ ಹಣದಿಂದ ಉತ್ಪಾದನೆಯು ಕೂಡ ಆಗ್ತಾ ಇದೆ. ಓಕೆ. ಸೊ ಈ ರೀತಿಯಾಗಿ ಹಣವು ಪ್ರಾಥಮಿಕ, ಪೂರಕ ಮತ್ತು ಇತರೆ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ. ಓಕೆ. Thank you.